ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಬೇಕು ಬೇಕು ಅಂತ ಆವು ಅಂತ ತಕ್ಷಣ ಸಿದ್ದು ಎದುರು ಹೋಗಿ ಶಾರದಾನ ಹಗ್ ಮಾಡ್ಕೊಬಿಡ್ತಾನೆ. ಆದರೆ ಶಾರದಾಗೆ ಮಾತ್ರ ಅವಳಿಗೆ ತುಂಬ ಫೀಲ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಖುಷಿಯಿಂದ ಸಿದ್ದನ ಮಾತ್ರ ನೋಡ್ತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ಹೆದರ್ಕೊಂಡು ಅವಳನ್ನ ಹಗ್ ಮಾಡ್ಕೊಂಡು ಹಾಗೆ ನಿಂತಿದ್ರೆ ತಿಂಡಿ ತಿಂತಿರೋ ಜನಗಳೆಲ್ಲರೂ ಸಹ ಅವರಿಬ್ಬರು ನೋಡಿ ನಗಾಡ್ತಾ ಇರ್ತಾರೆ. ಹಾಗೆ ಬಂದು ಕುಡ್ಕ ಮಂಜುನಾಥ್ ಬಂದು, ಏನು ಸಾಹೇಬ್ರೆ ಹಾವು ಅಂತ ಅಂದ್ಕೊಂಡು ಹೆಂಡತಿ ಜೊತೆ ರಮೇಶ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಶಾರದಾಗೂ ಸಿದ್ದನಿಗೂ ನಾಚಿಕೆ ಆಗ್ತಾ ಇರುತ್ತೆ. ಆಗ ಶಾರದಾ ನಾಚ್ಕೊಂಡು ತನ್ನ ಪಾಡಿಗೆ ತಾನು ತಿಂಡಿ ಕೊಡೋಕ್ಕೆ ಅಂತ ಕ್ಯಾಟ್ರನ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸಿದ್ದು ಬನ್ನಿ ಬನ್ನಿ ತೂರಾಡಿ ಬಿದ್ದೀರಾ, ಕೂತ್ಕೊ ಬನ್ನಿ ಅಂತ ಅಂದಾಗ ಅಲ್ಲಿರೋ ಹುಡುಗರನ್ನ ಮುಚ್ಚಿರೋ ಕಣ್ಣ ನೀವೇಂದ್ರೋ ಹಾಲು ಕುಡಿಯೋ ಮಕ್ಕಳು ಈ ರೀತಿ ಅವರಿಬ್ಬರನ್ನ ನೋಡ್ತಿದ್ದೀರಾ ಅಂತ ಕುಡ್ಕ ಹೇಳ್ತಾ ಇರ್ತಾನೆ. ಹಾಗೆ ತುಂಬ ನಾಚಿಕೆಯಿಂದ ಸಿದ್ದು ಶಾರದಾ ಮುಖನ ನೋಡ್ತಾ ಇದ್ದರೆ ಅವಳು ಸಹ ತುಂಬ ಖುಷಿಯಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಒಬ್ಬೊಬ್ಬರ ಮುಖನ ನೋಡ್ತಾ ಇರಬೇಕಾದ್ರೆ ಕುಡ್ಕ ಮಂಜುನಾಥ್ ಹೇಳ್ತಾ ಇರ್ತಾರೆ, 1 kg ಸಾಂಬಾರು ಹಾಕ್ತೀರಾ ಅಂತ ಅಂದಾಗ ಸರಿ ಸರಿ ಅಂತ ಸಿದ್ದು ಹಾಕ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡಿ ಕಣ್ರಿ, 3 ಸಲ ಸಾಂಬಾರು ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಕುಡ್ಕ ಮಂಜಣ್ಣ ಹೇಳ್ತಾ ಇರ್ತಾನೆ, ಶಾರದಮ್ಮ ಅವರೇ ಸಾಂಬಾರು ಮಾತ್ರ ಸೂಪರ್ ಅಂತ ಅಂದಾಗ ಈ ಕ್ರೆಡಿಟ್ ಅಲ್ಲ ನನ್ನ ಹೆಂಡತಿ ಶಾರದಾ ಅವ್ರಿಗೆ ಸೇರಬೇಕು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಬರೀ ಅಡುಗೆ ಮಾತ್ರ ಮಾಡೋದಲ್ಲ, ತುಂಬ ಪ್ರೀತಿ ವಿಶ್ವಾಸದಿಂದ ಮಾಡಿದರೆ ಖಂಡಿತ ರುಚಿ ಶುಚಿ ಎರಡು ಸಿಗುತ್ತೆ. ಹಾಗೆ ನಮ್ಮ ಹೋಟೆಲ್ಗೆ ಬರೋರಿಗೆಲ್ಲರಿಗೂ ನಾನು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತೀನಿ, ಸೊ ಅವರು ಸಹ ತುಂಬ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದಾಗ, ಕರೆಕ್ಟ್ ಕಣ್ರಿ ಶಾರದಮ್ಮ ಅವರೇ, ತುಂಬ ಕರೆಕ್ಟಾಗಿ ಮಾತಾಡಿದ್ರಿ ಅಂತ ಕುಡ್ಕ ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನಮ್ಮ ಯಜಮಾನ್ರು ಯಾವಾಗಲೂ ರೈಟೇ, ನಾನು ಸ್ವಲ್ಪ ರಾಂಗು ಅಂತ ಅಂದಾಗ ತಗೊಳ್ಳಿ ಚೇಂಜ್ ಅಂತ ಕೊಟ್ಬಿಟ್ಟು ಈ ಕಡೆ ಕುಡ್ಕ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಮನೇಲಿ ಸುಮಿತ್ರಾ ಗೆಜ್ಜೆ ವಸ್ತ್ರನ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆರತಿ ಬರ್ತಾಳೆ. ಅತ್ತೆ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಅಣ್ಣ ಅದಕ್ಕೆ ಖಂಡಿತ ಮನೆಗೆ ಬರ್ತಾರೆ ಅಂತ ಅಂದಾಗ ನನಗೂ ಅದೇ ಭಯ ಆಗ್ತಿದೆ, ಯಾವ ರೀತಿ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆ ಮಾವನವ್ರ ಕೋಪ, ಹಾಗೆ ಇನ್ನೊಂದು ಕಡೆ ಸಿದ್ದು ಮುದ್ದು ತುಂಬ ಹಂಜುತ್ತಾನೆ ಸ್ವಭಾವದವನು, ಅವ್ನು ಖಂಡಿತ ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮಾವನವ್ರು ಕರೆದ್ರೆ ಖಂಡಿತ ಸಿದ್ದು ಮುದ್ದು ಬರ್ತಾನೆ, ಆದರೆ ಇವ್ರು ಕರೀತಾರೋ ಇಲ್ವೋ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ, ಅಲ್ಲ ಶಾರದವ್ರೆ ರೋಡೆಲ್ಲ ಖಾಲಿ ಹೊಡಿತಿದೆಯಲ್ಲ, ಯಾರು ಗಿರಾಕಿ ಬರ್ತಿಲ್ಲ ಅಂತ ಅಂದಾಗ, ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ ಖಾಲಿ ಹೊಡಿತಿದೆ ಅಂತ ಅಂದಾಗ, ಇವತ್ತು ಶಿವರಾತ್ರಿ ಹಬ್ಬನ ಅಂತ ಅಂದಾಗ, ಯಾಕೆ ಸರ್ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಯ್ಯೋ ಶಾರದವ್ರೆ ನಾನು ಹಬ್ಬ ಅನ್ನೋದೇ ಮರ್ತುಬಿಟ್ಟೆ ಅಂತ ಅಂದಾಗ, ಮರ್ತೇ ಬಿಟ್ರಾ, ನಾನು ಗಡಿಬಿಡಿಲಿ ಮರ್ತೇ ಬಿಟ್ಟೆ, ಈ ಅಂಗಡಿ ಗಡಿಬಿಡಿಲಿ ಮರ್ತೆ, ಸಾರಿ ನಾನು ನೆನಪಿಸ್ಬೇಕಿತ್ತು ಅಂತ ಅಂದಾಗ, ಮನೇಲಿದ್ದಾಗ ಅತ್ತೆ ಅಮ್ಮ ಹಾಗೆ ತಾತ ಎಲ್ಲರೂ ನೆನ್ಪು ಮಾಡ್ತಿದ್ರು, ಇವಾಗ ನೋಡಿ ಮರ್ತುಬಿಟ್ವಿ ಅಂತ ಅಂದ್ಬಿಟ್ಟು, ಹೌದು ಯಜಮಾನ್ರು, ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಲ್ವಾ ಅಂತ ಅಂದಾಗ, ನಿಮ್ಮ ಯಜಮಾನ್ರು ಯಾರು ಸರ್ ಅಂತ ಅನ್ಬೇಕಾದ್ರೆ, ಇಲ್ಲೇ ನನ್ನ ಎದುರುಗಡೆ ನಿಂತಿದ್ದಾರಲ್ಲ ನೀವೇ ಅಂತ ಅಂದಾಗ, ಶಾರದಾ ನನ್ನನ್ನು ರೇಗಿಸ್ಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕೆ ಸರ್ ಈ ಥರ ಗಂಭೀರವಾಗಿ ನಿಂತಿದ್ದೀರಾ ಅಂತ ಅಂದಾಗ, ಏನಿಲ್ಲ ತಾತ ನೆನಪಾದ್ರು, ನಮ್ಮ ಮನೇಲಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ, ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗ್ತೀವಿ, ಈ ಮನೆ ಪದ್ಧತಿ ಪ್ರಕಾರ ಶಿವಲಿಂಗನ ಮನೆ ಮಗ ತೊಗೊಂಡೋಗ್ಬೇಕಿತ್ತು, ನಾನೇ ತಗೊಂಡು ಹೋಗ್ತಿದ್ದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತುಂಬ ಬೇಜಾರಾಗಿ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಶಾರದಾ ಬೇಜಾರಿಂದ ನಿಂತಿರ್ಬೇಕಾದ್ರೆ, ಯಾಕೆ ಶಾರದವರೇ ಬೇಜಾರಾಗಿದ್ದೀರಾ ಅಂತ ಅಂದಾಗ, ಈ ಸತಿ ಶಿವರಾತ್ರಿ ಹಬ್ಬ ಮಾಡೋಕ್ಕೆ ನೀವು ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗಲ್ವಾ ಅಂತ ಅನ್ಬೇಕಾದ್ರೆ, ಇಲ್ಲ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ, ಈ ವರ್ಷ ಶಿವರಾತ್ರಿ ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಅಂದಾಗ, ಹೇಗೆ ಸರ್ ಅಂತ ಅಂದಾಗ, ನೀವು ನನ್ನ ಜೊತೆ ಇದ್ದೀರಲ್ಲ ನನಗೆ ಯಾವಾಗಲೂ ಸ್ಪೆಷಲ್ ಅಂತ ಅಂದಾಗ ಶಾರದನಿಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ ಶಾರದವ್ರೆ, ಇಲ್ಲೇ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದರೆ, ಸಿದ್ದು ಮುಖನ ಶಾರದಾ ಹಾಗೆ ನೋಡ್ತಾ ನಿಂತ್ಕೋತಾಳೆ. ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ, ಮನಸ್ಸಲ್ಲಿ ನಿಮಗೆ ತುಂಬ ನೋವಿದೆ ಅಂತ ನನಗೆ ಗೊತ್ತು ಸರ್, ಆದರೆ ನನ್ನ ಮುಂದೆ ತೋರಿಸ್ಕೊತಿಲ್ಲ ಅಲ್ವಾ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ, ಏನೋ ಹೇಳ್ಕೊತಾ ಇದ್ದೀರಾ ಅದೇನಂತ ಹೇಳಿ ಶಾರದವ್ರೆ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗಿರಾಕಿ ಬರ್ತಿರ್ಬೇಕಾದ್ರೆ, ನೋಡಿ ಸರ್ ಯಾರೋ ಗಿರಾಕಿ ಬರ್ತಿದ್ದಾರೆ, ನೀವು ಅವ್ರನ್ನ ನೋಡ್ಕೊಳ್ಳಿ, 1 ನಿಮಿಷ ಬರ್ತೀನಿ ಅಂತ ದೂರ ಬರ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ದೂರ ಬಂದ್ಬಿಟ್ಟು ಆರತಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆರತಿ ತುಂಬ ಖುಷಿಯಿಂದ, ನೋಡಿ ಅದಕ್ಕೆ ಗಂಡ ಡಿಯರ್ಸು ಅವರೇ ಕಾಲ್ ಮಾಡ್ತಿದ್ದಾರೆ ಅಂತ ಅಂದಾಗ, ಲೌಡ್ ಸ್ಪೀಕರ್ಗೆ ಹಾಕೋ ಆರತಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಅಂದಾಗ, ಅದಕ್ಕೆ ನಿಮಗೂ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರನು ಸಹ ವಿಶ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರನಿಗೂ ಸಹ ಶಾರದಾ ವಿಶ್ ಮಾಡ್ತಿರ್ಬೇಕಾದ್ರೆ, ನೋಡು ಬಂಗಾರ, ನೀನು ಅಮ್ಮಮ್ಮ ಹಾಗೆ ಶಾರದಾ ಅನುಸೂಯಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ, ಒಟ್ಟಿಗೆ ಹಬ್ಬ ಮಾಡೋಣ ಅಂತ ಅಂದಾಗ, ನನಗೂ ಬರಬೇಕಂತ ತುಂಬ ಆಸೆ ಇದೆ ಅಮ್ಮ, ಆದರೆ ಇದಕ್ಕೆ ತಾತ ಒಪ್ತಾರ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಹಾಗೆ ನಾವೇನಾದರೂ ಬಂದರೆ ಅವರಿಗೆ ದುಃಖ ಜಾಸ್ತಿ ಆಗುತ್ತೆ, ಸೊ ಅದ್ರ ಬದಲು ತಾತನೇ ಏನಾದರೂ ಮನಸ್ಸು ಬದಲಾಯಿಸಿ ನಮ್ಮನ್ನು ಹಬ್ಬಕ್ಕೆ ಕರೆಯೋ ಹಾಗೆ ಮಾಡ್ತೀರಾ ಅಮ್ಮ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಹೌದು ಪುಟಾಣಿ
ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಪೂಜೆನ ನಮ್ಮ ಸಿದ್ದು ಮುದ್ದನೆ ಮಾಡಬೇಕು, ಈ ಮನೆ ಪದ್ಧತಿ ಪ್ರಕಾರ ಅವನೇ ಶಿವಲಿಂಗನ ತಂದು ಸ್ವಚ್ಛ ಮಾಡಿ ಪೂಜೆ ಮಾಡಲೇಬೇಕು ಅಂತ ಅಂದಾಗ ಖಂಡಿತ ಅವ್ರು ಒಪ್ಪಲ್ಲ ಅಂತ ಅನ್ಸುತ್ತೆ ಅಮ್ಮ ಅಂತ ಅಂದಾಗ, ಇಲ್ಲ ಏನಾದರೂ ಮಾಡಬೇಕು ಅಂತ ಅಂದಾಗ ಒಂದು ಕೆಲಸ ಮಾಡಿ ಅಮ್ಮ, ಈ ವಿಷಯನ ತಾತನಿಗೆ ಹೇಳಿ ಖಂಡಿತ ಅವ್ರು ಒಪ್ಕೋಬೋದಲ್ವಾ ಅಂತ ಅಂದಾಗ, ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಸುಮಿತ್ರಾ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಹೌದು ಪುಟ್ಟ, ಒಂದ್ಸಲ ತಾತನ ಹತ್ರ ಮಾತಾಡ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ ಬರ್ತಾಳೆ. ಸಿದ್ದು ಶಾರದಾ ಇಬ್ಬರು ಬನ್ನಿ, ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊ ಬಂದೆ ಅಂತ ಅಂದಾಗ, ಅಲ್ಲ ಅಮ್ಮ ನಾವು ಬರಬೇಕಾದ್ರೆ ಮನೇಲೇ ಇದ್ರಿ, ಯಾವಾಗ ಹೋದ್ರಿ ಅಂತ ಅಂದಾಗ, ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗೆ ಸಿದ್ರವ್ರು ಯಾಕೆ ಎದ್ರುಕೋತಿದ್ರಲ್ಲ ಅದಕ್ಕೆ ಒಂದು ಯಂತ್ರ ತಂದಿದ್ದೀನಿ ಕಣೆ ಅಂತ ಅಂದಾಗ, ಪ್ರಸಾದ ಕುಡಿಯಮ್ಮ ಅಂತ ಹೇಳ್ತಾ ಇರ್ತಾರೆ. ಇಬ್ರಿಗೂ ಜಾಂಗೀರ್ ಕೊಟ್ಟಾಗ, ಇದೇನಮ್ಮ ಈ ರೀತಿ ಇದೆ ಪ್ರಸಾದ ಅಂತ ಅಂದಾಗ, ಇದನ್ನೇ ಕಣೆ ಅವರು ಕೊಟ್ಟಿದ್ದು, ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ ಏನೋ ಸ್ಪೆಷಲ್ ಅಂತ ಕೊಟ್ಟರು ಅಂತ ಅಂದಾಗ, ಸರಿ ಶಾರದವ್ರಿಗೆ ತಿನ್ನಿ ಅಂತ ಅಂದಾಗ ಇಬ್ಬರಿಗೂ ತಿನ್ನಿಸ್ತಾ ಇರ್ತಾಳೆ. ಹಾಗೆ ಅಳೋದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ನಮ್ಮ ಮನೇಲಿ ದೆವ್ವ ಇದೆ, ಆ ದೆವ್ವ ಏನಾದರೂ ಸಿದ್ದವ್ರಿಗೆ ಮೆಟ್ಕೊಂಡಿದೆ ಅಂತ ಅನಿಸುತ್ತೆ, ಅದಕ್ಕೆ ಒಂಥರ ಆಡ್ತಾ ಇದ್ದಾರೆ, ಏನಾದರೂ ಮಾಡಿ ಈ ಯಂತ್ರನ ಅವ್ರಿಗೆ ಕೊರಳಿಗೆ ಕಟ್ಟಬೇಕು ಅಂತ ಅಂದ್ಬಿಟ್ಟು, ಸಿದ್ದವ್ರೆ ಇದನ್ನು ನಿಮಗೆ ಭಯ ಅಂತಿದ್ರಲ್ಲ ಅದಕ್ಕೆ ತಂದಿದ್ದೀನಿ ಅಂದ್ಬಿಟ್ಟು ಕೈ ಕಟ್ಟಕ್ಕೆ ಹೋದಾಗ, ಒಂದು ನಿಮಿಷ ಏನಿದು ಈ ರೀತಿ ಇದೆ, ಒಳ್ಳೆ ದೆವ್ವ ಪಿಶಾಚಿ ಮೆಟ್ಕೊಂಡಾಗ ಕಟ್ತಾರಲ್ಲ ಆ ರೀತಿ ಇದೆ ಇದು ನಾರ್ಮಲ್ ಯಂತ್ರ ಅಲ್ಲ ಅಂತ ಅಂದಾಗ, ಇಲ್ಲ ಇಲ್ಲ ಪೂಜಾರಿ ಇದನ್ನೇ ಕೊಟ್ಟಿದ್ದು ಅಂತ ಅನಸೂಯವಾದ ಮಾಡ್ತಾ ಇರ್ತಾಳೆ. ನನಗೆ ಆ ದೆವ್ವ ಏನು ಮೆಟ್ಟಲ್ಲ, ಇದನ್ನೊಂದು ಕೆಲಸ ಮಾಡೋಣ, ಟ್ರಕ್ಗೆ ಕಟ್ಬಿಡೋಣ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಟ್ರಕ್ಗೆ ಕಟ್ತಾ ಇದ್ರೆ, ಈ ಕಡೆ ಅನಸೂಯ ಅದು ನೋಡ್ಬಿಟ್ಟು ದೆವ್ವ ಗಿವ್ವ ಬಂದರೆ ಏನು ಮಾಡೋದು ಅಂತ ಎದುರ್ಕೋತಾ ಇರ್ತಾಳೆ. ಹಾಗೆ ಒಂದು ಕಡೆ ವ್ಯಾಪಾರ ಎಲ್ಲ ಮುಗಿಸಿ ಮನೆಗೆ ಬಂದಾಗ ಶಾರದಾ ದುಡ್ಡು ಎಣಿಸ್ತಿರ್ಬೇಕಾದ್ರೆ ದೀಪು ಕೇಳ್ತಾಳೆ, ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಯಾಕೆಲ್ಲ ಉಪವಾಸ ಇರ್ತಾರೆ ಅಂತ ಅಂದಾಗ, ಶಿವಪಾರ್ವತಿ ಮದುವೆ ಆದ ದಿನ ಅದಕ್ಕೋಸ್ಕರ ಎಲ್ಲ ಉಪವಾಸ ಇರ್ತಾರೆ ಅಂತ ಅಂದಾಗ, ಮಹಾದೇವ ಭೂಮಿಗೆ ಇಳಿದ ದಿನ ಅದಕ್ಕೋಸ್ಕರ ಇದೆಲ್ಲ ಶಿವರಾತ್ರಿ ಹಬ್ಬ ಮಾಡ್ತಾರೆ ಅಂತ ಸಿದ್ದು ಶಾರದಾ ದೀಪುಗೆ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ, ಜಾಗರಣೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಅಂದಾಗ, ಹೌದಪ್ಪ ಹಾಗಾದ್ರೆ ಇಷ್ಟೆಲ್ಲ ವಿಶೇಷತೆ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಪುಟ, ಮನುಷ್ಯ ಈ ರೀತಿ ಎಲ್ಲ ಪೂಜೆ ಪುರಸ್ಕಾರ ಮಾಡಿದರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪುಟಾಣಿ ದೇವಸ್ಥಾನದಲ್ಲಿ ಪೂಜೆ ಭಜನೆ ಪ್ರಸಾದ ಎಲ್ಲ ಇರುತ್ತೆ ಅಂತ ಅಂದಾಗ, ಹೌದಾ ಹಾಗಾದರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಪ್ಪ ಅಂತ ಅಂದಾಗ, ಖಂಡಿತ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ನಾವು ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಬರೋಣ, ರೆಡಿಯಾಗಿ ಹೋಗು ಅಂತ ಅಂದರೆ ದೀಪಕ್ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಇದೇನಿದು ಆರತಿ ಆಗಲಿ ಸುಮಿತ್ರಮ್ಮ ಆಗಲಿ ಇನ್ನೂ ಫೋನ್ ಮಾಡಲಿಲ್ವಲ್ಲ ಅಂತ ಫೋನ್ ಕಡೆ ನೋಡಿಬಿಟ್ಟು, ನೋಡಿ ಸರ್ ದೀಪನ ಅಮ್ಮನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಇವತ್ತು ನಿಮ್ಮ ಮನೇಲೂ ಹಬ್ಬ ಅಲ್ವಾ, ನೀವು ಅವ್ರ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದಾಗ, ಹಾಗಾದರೆ ಇದೇ ನನ್ನ ಮನೆ ಅಲ್ವಾ, ನಾನೇನು ಬೀದಿಲಿದ್ದೀನ ಅಂತ ಸಿದ್ದು ಕೇಳ್ತಾ ಇದ್ರೆ, ಅಯ್ಯೋ ಸರ್ ಆಗಲ್ಲ, ನಾನು ಹೇಳಿದ್ದು ಅಲ್ಲಿ ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಸಹ ಕಾಯ್ತಾ ಇರ್ತಾರೆ, ತಾತ ಎಲ್ಲರೂ ಅಂತ ಅಂದಾಗ, ಇಲ್ಲೂ ಸಹ ನನ್ನ ಮನೇಲೆಲ್ಲ ನೆಂಟಿ ಮಗು ಅತ್ತೆ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ, ಇದು ನನ್ನ ಮನೆ ಅಂದ್ಬಿಟ್ಟು ನನ್ನ ಮನೆ ಬಿಟ್ಟು ನಾನೆಲ್ಲಿ ಹೋಗೋಣ ಅಂತ ಅಂದಾಗ, ಸರ್ ಆಗೋಲ್ಲ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ, ಈಗ ಅದೆಲ್ಲ ಗೊತ್ತಿಲ್ಲ ರೆಡಿಯಾಗಿ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನಸೂಯ, ಬಾ ಶಾರದಾ ಹೋಗೋಣ, ಬೆಳಗಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ಸ್ವಲ್ಪ ಹೊತ್ತು ಬಿಟ್ಟೋಗೋಣ, ತುಂಬ ಕೆಲಸ ಇದೆ, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಹಾಗೆ ಈ ಕಡೆ ಇಡ್ಲಿ ಹಿಟ್ಟೆಲ್ಲ ರುಬ್ಬಬೇಕು ಅಂತ ಅಂದಾಗ, ಅದನ್ನೆಲ್ಲ ಬಂದ್ ಮಾಡಿದ್ರಾಗುತ್ತೆ, ಇವಾಗ ಹೋಗ್ತಿರೋ ಅಥವಾ ನಾನೇ ಎತ್ಕೊಂಡು ಹೋಗಿ ನಿಮ್ಮನ್ನು ರೆಡಿ ಮಾಡ್ಲಾ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನಸೂಯ, ನೀನೇನಾದರೂ ರೆಡಿ ಆಗಲಿಲ್ಲ ಅಂತ ಅಂದರೆ ಅವರು ಎತ್ಕೊಂಡು ಹೋಗ್ತಾರೆ ನೋಡು ಅಂತ ಅಂದಾಗ, ಬೇಡ ಬೇಡ ನಾನೇ ರೆಡಿ ಆಗ್ತೀನಿ ಅಂತ ಶಾರದಾ ಹೋಗ್ತಾ ಇರ್ತಾಳೆ. ಹೋಗ್ತಾ ಹೋಗ್ತಾ ಮೊಬೈಲ್ ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಏನು ರೀ ನಿಮಗೆ ಹೆಲ್ಪ್ ಮಾಡಬೇಕಾ ಬರಲ್ಲ ಅಂತ ಅಂದಾಗ, ಬೇಡ ಸರ್ ಅಂತ ಅಂದ್ಬಿಟ್ಟು ಮಿರರ್ ಮುಂದೆ ನೋಡಿಕೊಂಡು ಹಾಗೆ ಬಾಗ್ಲ ಕಡೆ ನೋಡ್ತಾ ಇರ್ತಾಳೆ. ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವಾ ಅಂತ ಸಡನ್ನಾಗಿ ಬಿದ್ದುಬಿಡು ಅಮ್ಮ ಅಂತಿರ್ಬೇಕಾದ್ರೆ, ಏನಾಯ್ತು ರೀ ಅಂತ ಸಿದ್ದು ಓಡ್ ಬರ್ತಾನೆ. ಅಯ್ಯೋ ಕಾಲು ಹುಡುಕ್ಬಿಡ್ತು, ಇವಾಗ ದೇವಸ್ಥಾನಕ್ಕೆ ಹೋಗಲಕ್ಕಾಗಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದಾಗ, ಬೇಡ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಸಿದ್ದು ಕರಿತಾ ಇರ್ತಾನೆ. ಅಯ್ಯೋ ದೇವ್ರೆ, ಸುಳ್ಳು ಹೇಳಿ ತಪ್ಪು ಮಾಡಿಬಿಟ್ನಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿ, ಸರ್ ಏನು ಬೇಡ, ಒಂದು 10 ನಿಮಿಷ ಹೀಗೆ ಕುತ್ಕೋತೀನಿ ಸರಿ ಆಗುತ್ತೆ ಅಂತ ಅಂದಾಗ, ಇಲ್ಲಿ ಕುತ್ಕೋಬೇಡಿ ಬನ್ನಿ ಅಲ್ಲಿ ಕೂರಿಸ್ತೀನಿ ಅಂತ ಎತ್ಕೊಂಡು ಹೋಗ್ತಾ ಇದ್ರೆ, ಶಾರದಾರಿಗೆ ಸಿಕ್ಕಾಬಟ್ಟೆ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಕೂರಿಸ್ಬಿಟ್ಟು ಈ ಕಡೆ ಆಯಿಂಟ್ಮೆಂಟ್ ತಂದು ಹಚ್ಚುತ್ತಾ ಇರಬೇಕಾದ್ರೆ, ಮೂಗು ಹಚ್ಚಕ್ಕೆ ಅಂತ ಕಾಲು ಹಿಡ್ಕೊಳಕ್ಕೆ ಹೋದಾಗ, ಇದೇನಿದು ನನ್ನ ಕಾಲೆಲ್ಲ ಇಟ್ಕೋತಿದ್ದಾರಲ್ಲ, ಚೇರು ಹಿಡ್ಕೊಂಡ್ರೆ ನನಗೆ ಮುಜುಗರ ಆಗುತ್ತೆ ಅಂತ ಅಂದ್ಬಿಟ್ಟು, ಸರ್ ಪ್ಲೀಸ್ ಕಾಲೆಲ್ಲ ಮುಟ್ಬೇಡಿ ಅಂತ ಅಂದಾಗ, ಯಾಕ್ರಿ ಈ ರೀತಿ ಅಂತೀರಾ, ನನ್ನ ಹೃದಯದಲ್ಲೇ ಕಾಲಿಟ್ಟಿದ್ದೀರಾ ಅಂತ ಅಂದಮೇಲೆ ಕಾಲು ಕೊಡೋಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ, ಕೊಡ್ರಿ ಅಂತ ಅನ್ಬೇಕಾದ್ರೆ ಸಡನ್ನಾಗಿ ಶಾರದಾ ನಿಂತ್ಕೋತಾಳೆ. ಸರ್ ನನಗೇನೂ ಆಗಿಲ್ಲ ಅಂತ ಅಂದಾಗ, ಯಾಕ್ರಿ ಸುಳ್ಳು ಹೇಳ್ತೀರಾ, ಇಷ್ಟೊಂಥರ ನೋವಿದೆ ಅಂಥದ್ರಲ್ಲೂ ಎದ್ದು ನಿಂತ್ಕೊಂಡಿದ್ದೀರಾ, ಸುಮ್ಮನೆ ಕೂತ್ಕೊಳ್ರಿ ಅಂತ ಅಂದಾಗ, ಇಲ್ಲ ಸರ್ ನಾನು ನಿಜನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ, ನೀವು ನಿಮ್ಮ ಮನೆಯವ್ರ ಜೊತೆ ಪೂಜೆಗೆ ಹೋಗ್ಬೇಕನ್ನೋದು ನನ್ನ ಆಸೆ ಆಗಿತ್ತು, ಅದಕ್ಕೋಸ್ಕರ ಈ ರೀತಿ ನಾಟಕ ಆಡಿದೆ, ದೇವಸ್ಥಾನಕ್ಕೆ ಹೋಗೋದನ್ನು ನಾನು ತಪ್ಪಿಸ್ದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅನ್ಬೇಕಾದ್ರೆ, ಓಹೋ ನನ್ನ ಹತ್ರನೇ ನಾಟಕ ಆಡ್ತೀರಾ, ಇದಕ್ಕೆ
ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಅಂತಿರಬೇಕಾದ್ರೆ ಅಷ್ಟೊತ್ತಿಗೆ ದೀಪನು ಬಂದು ಹೌದು ಹೌದು ಅಮ್ಮನಿಗೆ ಪನಿಷ್ಮೆಂಟ್ ಕೊಡಲೇಬೇಕು ಅಪ್ಪ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹ್ಞೂ ಅಪ್ಪ ನೀವು ಪನಿಷ್ಮೆಂಟ್ ಕೊಡಲೇಬೇಕು ಅಂತ ಅಂದಾಗ ಏನು ಕೊಡಬೇಕು ಕಂದ ಹೇಳು ಅಂತ ಅಂದಾಗ ನೀನು ಯಾವಾಗ ಬಂದೆ ದೀಪು ಅಂತ ಅಂದಾಗ ನೀವಿಬ್ಬರು ಮಾತಾಡ್ತಿದ್ರಲ್ಲ ಅದನ್ನೆಲ್ಲ ನಾನು ಮತ್ತೆ ಅಜ್ಜಿ ಕೇಳಿಸ್ಕೊಂಡ್ವಿ. ಇವಾಗ ನಿಮಗೆ ಪನಿಷ್ಮೆಂಟ್ ಏನು ಅಂತ ಅಂದರೆ ಇಷ್ಟ ತನಕ ಅಪ್ಪ ನಿಮ್ಮನ್ನು ಎತ್ಕೊಂಡು ಬಂದ್ರಲ್ವ ಅದೇ ರೀತಿ ನೀವೀಗ ಅಪ್ಪನ ಎತ್ಕೊಂಡು ಹೋಗಬೇಕು ಅಂತ ಅಂದಾಗ ಇದೆಂಥದ್ದೇ ಪನಿಷ್ಮೆಂಟ್ ಹಿಂಗೆ ಕೊಡ್ತೀಯಾ ಅಂತ ಅಂದಾಗ ಇಲ್ಲ ಪಾಪ ಅಪ್ಪ ಅವಾಗಿಂದ ಎತ್ಕೊಂಡಿದ್ದಾರೆ ಸೊ ನೀವು ಎತ್ಕೊಳ್ಳೇಬೇಕು ಅಮ್ಮ ಅಂತ ಅಂದಾಗ ಹ್ಞೂ ಶಾರದಾ ನೀನು ಇದೇ ಪನಿಷ್ಮೆಂಟು ನೀನು ಮಾಡಬೇಕು ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಇಲ್ಲಪ್ಪ ನನ್ನ ಕೈಲಾಗಲ್ಲ ಅಂತ ಅಂದಾಗ ಸಿದ್ದು ಹಠ ಮಾಡ್ತಾ ಇರ್ತಾನೆ. ಇಲ್ಲ ನೀವು ನನ್ನನ್ನು ಎತ್ಕೊಳ್ಳೇಬೇಕು ದೀಪ ಹೇಳಿದ್ಮೇಲೆ ಮುಗೀತು ಅಂತ ಅಂದಾಗ ಏನಮ್ಮ ನಂತರ ನೀವು ಹಠ ಮಾಡ್ತಾ ಇದ್ದೀರಾ ಎತ್ಕೊಳ್ಳಿ ಅಪ್ಪನ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮನೆ ಬಾಗಿಲಿಗೆ ದಶರಥ ಸುಮಿತ್ರಾ ಬಂದೇ ಬಿಡ್ತಾರೆ. ಶಾರದಾ ಸಿದ್ದು ಅಂತ ಕೂಗಿದಾಗ ಇವರಿಬ್ಬರಿಗೂ ಆಶ್ಚರ್ಯ ಜೊತೆಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರಬೇಕಾದ್ರೆ ಬನ್ನಿ ಬಾವ ಬನ್ನಿ ಅತ್ತೆ ಒಳಗಡೆ ಬನ್ನಿ ಅಂತ ಕರೆದಾಗ ಹೇಗಿದೆ ಸಿದ್ದು ಮುದ್ದು ಶಾರದಾ ದೀಪು ಅಮ್ಮಮ್ಮ ಎಲ್ಲ ಹೇಗಿದ್ದೀರಾ ಅಂತ ಅಂದಾಗ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ದಿಢೀರಂತ ಬಂದ್ರಲ್ಲ ಏನು ವಿಶೇಷ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಶಾರದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ಸಂಚಿಕೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.